ನಾನು ಇವತ್ತು ಅವನಿಗೆ ಸವಾಲು ಕೊಡ್ತಾ ಇದ್ದೇನೆ, ಅವನು ಗಂಡಸೇ ಆಗಿದ್ರೆ ಆ ಅಧಿಕಾರಿ ನಿರ್ಭಯನ ತರ ಇವನ ಆಚಾರ ಮಾಡಿ ಇರ್ಲಿ. ಈಗ ಮಂಗಳೂರು ಕಮಿಷನರ್ ಆಗಿರ್ತಕ್ಕಂಥ ಸುಧೀರ್ ರೆಡ್ಡಿ ಅವರಿಗೆ ಲೀಗಲ್ ನೋಟಿಸ್ ಅನ್ನು ಕೂಡ ಬಿಟ್ಟಿದೆ, ಅದು ಏನು ಅಂತ ಸಂಬಂಧಪಟ್ಟ ಅಧಿಕಾರಿಯ ಪಾಪದ ಕೊಡ ತುಂಬಿದೆ, ಅದಕ್ಕೆ ತಕ್ಕದಾದಂತ ಬೆಲೆ ಅವನು ತೆರಬೇಕಾಗುತ್ತೆ ಸರ್, ಅದರಲ್ಲಿ ಅನುಮಾನ ಬೇಡ. ವೆಲ್ಕಮ್ ಟು ಯೂಟ್ಯೂಬ್ ಫ್ಯಾಮಿಲಿ. ಕುಡ್ಲಾ ರಾಂಪೇಜ್ ಮೂಡುಬಿದ್ರಿಯ ಇನ್ಸ್ಪೆಕ್ಟರ್ ಸಂದೇಶ್ ಕೇಶ್ ಬಗ್ಗೆ ಒಂದಷ್ಟು ಡೆವಲಪ್ಮೆಂಟ್ ಕೂಡ ಆಗ್ತಾ ಇದೆ ಅಂತ ಹೇಳಿದ್ರೆ, ನಿಮ್ಗೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ ಅನ್ನುವಂತ ವಿಚಾರದಲ್ಲಿ ಒಂದಷ್ಟು ಜನ ಹೇಳ್ತಾ ಇದ್ದಾರೆ. ಇದಕ್ಕಾಗಿ CID ಕೂಡ ರಚನೆ ಆಗಿತ್ತು. ನಂತರದಲ್ಲಿ ಅತ್ಯಾಚಾರ ಪ್ರಕರಣ ಏನು ವೇಣೂರಲ್ಲಿ ದಾಖಲಾಗಿತ್ತು, ಇದಕ್ಕೆ ಸಂಬಂಧಪಟ್ಟಾಗೆ ಸ್ಕ್ವಾಶ್ಗೂ ಕೂಡ ಹೋಗಿರುವಂತದ್ದು, ಅದನ್ನು ಜಸ್ಟಿಸ್ ನಾಗಪ್ರಸನ್ನರ್ ಅವರು ಡಿಸ್ಮಿಸ್ ಕೂಡ ಮಾಡಿರುವಂಥದ್ದು ಅಂತ ಹೇಳಿದ್ರೆ ಅದರ ತನಿಖೆ ಆಗ್ಬೇಕು ಅಂತ ಹೇಳಿ. ಸೊ ಈಗ ಇದಕ್ಕಿಂತ ಮುಂಚೆ ಪ್ರಫುಲ್ಲಾರ್ ಅವರ ಮಗನಿಗೆ ಒಂದಷ್ಟು ಸ್ಟೇಷನ್ ಅಲ್ಲಿ ಹರಾಸ್ಮೆಂಟ್ ಮಾಡ್ತಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟರು ಕಂಪ್ಲೇಂಟ್ ತಗೊಳ್ಳಿಲ್ಲ. ಇದೇ ಸಂದೇಶ್ ಮತ್ತೆ ಅವನ ಸಂಗಡಿಗರು ಹರಾಸ್ಮೆಂಟ್ ಮಾಡಿದ್ರು ಅಂತ ಹೇಳಿ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ರು, ಕಂಪ್ಲೇಂಟ್ ತಗೊಳ್ಳಿಲ್ಲ. ನಂತರದಲ್ಲಿ ಕಾನೂನು ಪ್ರಾಧಿಕಾರದ ಮೊರೆ ಹೋಗ್ತಾರೆ. ಕಾನೂನು ಪ್ರಾಧಿಕಾರದವರು ಸಂದೇಶ್ ಮೇಲೆ FIR ಮಾಡಬೇಕು ಅಂತ ಹೇಳಿ ಕೂಡ ಬರೀತಾರೆ, ಆದ್ರೂ ಕೂಡ ಆಗೋದಿಲ್ಲ. ನಂತರದಲ್ಲಿ ರಿಟ್ ಪಿಟಿಷನ್ ಅನ್ನು ಕೂಡ ಹಾಕ್ತಾರೆ ಹೈಕೋರ್ಟ್ಗೆ. ನಿನ್ನೆ ಆರ್ಗ್ಯುಮೆಂಟ್ ಕೂಡ ಇತ್ತು ಅದು. ಸೊ ಇದರ ಇನ್ವೆಸ್ಟಿಗೇಷನ್ ಆಗ್ಬೇಕು ಅಂತ ಹೇಳಿ ಜಸ್ಟಿಸ್ ನಾಗಪ್ರಸನ್ನರ್ ಅವರು ಕೂಡ ಹೇಳಿರುವಂತದ್ದು. ಈಗ ಮತ್ತೊಂದು ಸಂಕಟ ಎದುರಾಗಿದೆ ಸಂದೇಶ್ ಇನ್ಸ್ಪೆಕ್ಟರ್ ಮೂಡುಬಿದ್ರಿಯ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಈಗ ಆ ನೊಂದವರು ವಿಜಯ್ ವಾಸು ಪೂಜಾರಿ ಅವರ ಮೊರೆ ಹೋಗಿದ್ದಾರೆ. ಅವ್ರ ಹತ್ರ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮೂಡುಬಿದ್ರಿಯ ಸಂದೇಶ್ ಪ್ರಕರಣ ನಾವು ನಿರಂತರವಾಗಿ ಎಪಿಸೋಡ್ ಅನ್ನು ಮಾಡ್ತಾ ಇದ್ವಿ, ನಿಮ್ಮ ಗಮನಕ್ಕೂ ಇದೆ ಅಂತೇಳಿ ನಾನು ಭಾವಿಸ್ತೇನೆ. ಸೊ ಈಗ ನೊಂದವರು ನಿಮ್ಮ ಜೊತೆಗೆ ಬಂದಿದ್ದಾರೆ, ಏನ್ ಹೇಳಿದ್ರು ಅಂತ? ಕ್ಲೈಂಟ್ ಹೇಳಿದ ವಿಷಯವನ್ನು ನಾನು ಅದರ ಗೌಪ್ಯತೆಯನ್ನು ನಾನು ಕಾಪಾಡಬೇಕಾಗಿದೆ. ಅದಕ್ಕಾಗಿ ಈಗ ಅವರು ಬಂದಿದ್ದಾರೆ. ಅವರಿಗೆ ಮೂಡುಬಿದ್ರೆಯ ಠಾಣಾಧಿಕಾರಿಯಾಗಿರುವಂಥ ಸಂದೇಶ್ ಅವರಿಂದ ಅವರಿಗೆ ತೊಂದರೆಯಾಗಿದೆ. ಅದಕ್ಕಾಗಿ ಅವರ ವಕೀಲರಾಗಿ ನನ್ನನ್ನು ಅವರು ನೇಮಕ ಮಾಡಿದ್ದಾರೆ. ಮುಂದಿನ ದಿನದಲ್ಲಿ ಇದರ ಬಗ್ಗೆ ನಾವು ಕಾನೂನು ಹೋರಾಟ ಮಾಡಲಿಕ್ಕೆ ಇದ್ದೇವೆ. ಕೆಲವು ಗೌಪ್ಯತೆಯನ್ನು ನಾನು ಸಾರ್ವಜನಿಕವಾಗಿ ನಾನು ಚರ್ಚೆ ಮಾಡಬಾರ್ದಂತ ನನ್ನ ಕಾನೂನು ಚೌಕಟ್ಟಿದೆ ಸರ್. ಇನ್ನೊಂದು ವಿಷಯ ಏನಂದ್ರೆ, ಈಗಾಗಲೇ ಆಲ್ರೆಡಿ ಈ ಪ್ರಕರಣವನ್ನು ರಾಜ್ಯ ಸರ್ಕಾರ ರಾಜ್ಯದ ಉನ್ನತ ತನಿಖೆ ಆಗಿರುವಂಥ CIDಗೆ ವಹಿಸಿಕೊಟ್ಟಿದೆ ಮತ್ತು ಈಗ ಇದರ ಬಗ್ಗೆ ತನಿಖೆ ನಡೀತಾ ಇದೆ. ಒಂದು ಕಡೆ ಮಾನ್ಯ ಹೈಕೋರ್ಟಿನಲ್ಲಿ ಕೂಡ ಇದರ ಬಗ್ಗೆ ವಾದ ವಿವಾದಗಳು ನಡೀತಾ ಇದೆ. ಜಸ್ಟಿಸ್ ನಾಗಪ್ರಸನ್ನರ್ ಅವರ ನ್ಯಾಯಪೀಠದಲ್ಲಿ ಈ ವಿಚಾರಣೆಗೆ ಬಂದಿತ್ತು. ಅದು FIR ಅನ್ನು ಕ್ವಾಶ್ ಮಾಡ್ಬೇಕಂತ ಅವರು ಹೋಗಿದ್ರು. ಆ ಸಂದರ್ಭದಲ್ಲಿ ಮಾನ್ಯ ನ್ಯಾಯಮೂರ್ತಿಗಳು ಎಟ್ರೋಸಿಟಿ ಬಗ್ಗೆ ಮಾತ್ರ, ಯಾಕಂದ್ರೆ ಅಲ್ಲಿ ಕೆಲವೊಂದ್ರೆ ಒಂದೇ ಜಾತಿಯವರಾಗಿರೋದ್ರಿಂದ ಎಟ್ರೋಸಿಟಿ ಬರುವುದಿಲ್ಲ, ಮತ್ತೆ ಡಿಲೇ ಇರುವುದರಿಂದ ಕೆಲವೊಂದು ಕಾರಣದಿಂದ ಇದು ಎಟ್ರೋಸಿಟಿಗೆ ಸಂಬಂಧಪಟ್ಟಂತ FIR ಅನ್ನು ಕ್ವಾಶ್ ಮಾಡಿದ್ದಾರೆ. ಮತ್ತೆ ಪೋಕ್ಸೋ ಕಾಯ್ದೆ ಕಲಂ 8 ಮತ್ತು 12 ಪ್ರಕರಣ ಗಂಭೀರ ಪ್ರಕರಣವಾಗಿರುವುದರಿಂದ ಮತ್ತೆ ಇತರ ಕಲಂನ ಅಡಿಯಲ್ಲಿರುವಂತಹ ಗಂಭೀರ ಪ್ರಕರಣವಾಗಿರುವುದರಿಂದ ಅದು ವಿಚಾರಣೆ ಆಗಲೇಬೇಕು ಅಂತ ನ್ಯಾಯಪೀಠ ತನ್ನ ಆದೇಶವನ್ನು ವ್ಯಕ್ತಪಡಿಸಿದೆ ಸರ್. ನಿಜವಾಗಿ ನನ್ನ ಕಕ್ಷಿಗಾರರಿಗೆ ಸಂದೇಶ್ SI ಅವರಿಂದ ಅವರಿಗೆ ದೌರ್ಜನ್ಯ ಆಗಿದೆ. ಯಾಕಂದ್ರೆ ಅವರ ದೌರ್ಜನ್ಯದಿಂದ ಅವರು ಆಘಾತಕ್ಕೊಳಗಾಗಿದ್ರು. ಕಾರ್ಕಳದ ಸರ್ಕಾರಿ ಆಸ್ಪತ್ರೆಗೆ ಅವರು ಅಡ್ಮಿಟ್ ಆಗ್ತಾರೆ. ಅಲ್ಲಿಂದ ಅವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಅವರನ್ನು ಅಜ್ಜರ್ ಕಾಡಿನ ಸರ್ಕಾರಿ ಆಸ್ಪತ್ರೆಗೆ ಅವರು 3 ದಿನ ಅವರು ಒಳರೋಗಿಯಾಗಿ ಚಿಕಿತ್ಸೆ ಪಡೆದಿದ್ರು. ಮತ್ತೆ ಇನ್ನೊಂದು ಏನಂದ್ರೆ, ವೇಣೂರಿನಲ್ಲಿ ಕೂಡ ಒಂದು ಮಹಿಳೆ ನನ್ನ ಮೇಲೆ ಇಂಥ ಪೊಲೀಸ್ ಅಧಿಕಾರಿ ನನ್ನ ಮೇಲೆ ಅತ್ಯಾಚಾರ ಮಾಡಿದ್ದಾನೆಂಬ ಬಗ್ಗೆ ಕೂಡ ಪ್ರಕರಣ ದಾಖಲಾಗಿದೆ ಸರ್. ದೇಶದ ಕಾನೂನಿನಲ್ಲಿ ಯಾರು ತಪ್ಪು ಮಾಡಿದ್ರು ಅದು ತಪ್ಪೇ ಸರ್. ಯಾವುದನ್ನು ಯಾಕಂದ್ರೆ ಠಾಣೆಗೆ ದೂರು ಕೊಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಠಾಣೆಗೆ ಅವರೇ ಕರೆದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಿಸುವ ಸಂದರ್ಭದಲ್ಲಿ ಅವರ ಮೇಲೆ ಹಲ್ಲೆ ಆಗಿದೆ. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ವಿಡಿಯೋಗಳು ಕೂಡ ಇದೆ ಸರ್. ಒಂದು ವೇಳೆ ನಮಗೆ CIDಯಿಂದ ಇಲ್ಲೂ ನ್ಯಾಯ ಸಿಗದಿದ್ದಲ್ಲಿ ಅಥವಾ ಸಿಗುವುದು ನಮಗೆ ಮರೀಚಿಕೆ ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ನ್ಯಾಯಾಲಯದಲ್ಲಿ ನಾವು ಪ್ರಕರಣವನ್ನು ದಾಖಲು ಮಾಡಲಿಕ್ಕಿದ್ದೇವೆ. ಎಲ್ಲಿ ಕೂಡ ಆರೋಪಿ ಈ ಪ್ರಕರಣದಲ್ಲಿ ತಪ್ಪಿಸಿಕೊಂಡು ಹೋಗ್ಲಿಕ್ಕೆ ಯಾಕಂದ್ರೆ ನಮ್ಮ ಹತ್ರ ಬಲವಾದಂಥ ಸಾಕ್ಷ್ಯಾಧಾರಗಳಿದೆ ಸರ್. ಯಾಕಂದ್ರೆ ಇಲ್ಲಿ ನಾವು ಗಮನಿಸಬೇಕೇನೆಂದ್ರೆ, ಒಂದು ನೊಂದ ಮಹಿಳೆ ಠಾಣೆಗೆ ಹೋಗಿದ್ದಾಳೆ ಅಂತ ಆದ್ರೆ ಸರಿಯಾ, ಆ ಪ್ರಕರಣವನ್ನು ತಗೊಳ್ಳೋದಿಲ್ಲ ಸರಿಯಾ, ಅವರ ಮೇಲೆ ಕ್ರೈಮ್ ನಂಬರ್ 83 ಮತ್ತು 86 ದಾಖಲಿಸಲಾಗುತ್ತೆ ಸರ್. ಅವ್ರು ಹೋಗ್ತೇನೆ ಅಂತ ಹೇಳಿದ್ರು ಕೂಡ ಅವರನ್ನು ತಡೆದು ಅವರ ಮೇಲೆ ಅವೆಷ್ಟ ಶಬ್ದದಿಂದ ಬೈದು ಅವರ ಜಾತಿ ನಿಂದನೆ ಆಗಿದೆ, ಅವರ ಮೇಲೆ ಹಲ್ಲೆ ಆಗಿದೆ ಸರ್.
ನಾನು ಕೇಳ್ತಿರೋದು ಇಷ್ಟೇ, ನಮ್ಮ ದೇಶದ ಕಾನೂನು ಬಲವಾಗಿದೆ, ಇವನ್ ಹೆಣ್ಣು ಮಕ್ಕಳ ಪರವಾಗಿದೆ. ಈ ಹೊತ್ತಿನಲ್ಲಿ ಒಬ್ಬ ಕಾನೂನನ್ನು ಕಾಪಾಡಬೇಕಾದಂಥ ಒಬ್ಬ ಅಧಿಕಾರಿ ಈ ರೀತಿ ಮಾಡಿದ್ದು ಇದು ಸಮಾಜ ತಲೆ ತಗ್ಗಿಸುವಂಥ ಕೆಲಸ ಸರ್. ಇಲ್ಲಿ ಏನಾಗಿದೆ ಅಂದರೆ ಬೇಲಿ ಎದ್ದು ಒಲ ಮೇಯ್ದಿದೆ, ಆದರೆ ಒಲವನ್ನು ಕಾಯುವವರು ಯಾರು? ಇದಕ್ಕೆ ತಕ್ಕದಾದ ಉತ್ತರವನ್ನು ನಾವು ನ್ಯಾಯಸ್ಥಾನದಲ್ಲಿ ಕೊಡಲಿಕ್ಕಿದ್ದೇವೆ, ಇದರಲ್ಲಿ ಅನುಮಾನ ಇಲ್ಲ. ಮತ್ತು ಇನ್ನೊಂದು ಏನಂದರೆ, ಅವರನ್ನು ನಾಟಾ ಗ್ರೇಡಲ್ಲಿ ಅವರಿಗೆ ಸಂಬಂಧಪಟ್ಟಂದರೆ, ಈ ನಾಟಾ ಗ್ರೇಡ್ ಅಂದರೆ ಈ ದೇಶದಲ್ಲಿ ನೊಟೋರಿಯಸ್ ಕ್ರಿಮಿನಲ್ಸ್ ಇದ್ದಾರೆ, ಅವರ ಚಲನವಲನಗಳ ಬಗ್ಗೆ ಈ ನಾಟಾ ಗ್ರೇಡ್ ಎಂಬುದು ಒಂದು ತನಿಖಾ ವ್ಯವಸ್ಥೆ ಇದೆ, ಅದು ಅವರ ಚಲನವಲನಗಳ ಬಗ್ಗೆ ಅದು ನಿಗಾ ಇಡ್ತದೆ. ಈ ನನ್ನ ಕಕ್ಷಿಗಾರಾಗಿರುವಂಥ ಈ ನೊಂದ ಮಹಿಳೆಗೂ ಕೂಡ ಅದು ನಾಟಾ ಗ್ರೇಡನ್ನು ಅವರು ಅಪ್ಲೈ ಮಾಡಿದ್ದಾರೆ. ಇದು ನಮ್ಮ ದುರಂತ ಸರ್. ಈಗ ನನ್ನ ಕಕ್ಷಿಗಾರ ಮೇಲಿರುವಂಥ ಆರೋಪ ಏನು ಸರ್? ಏನಿಲ್ಲ ಸರ್, ಏನಿಲ್ಲ. ಈಗ ಅಪರಾಧ ಮಾಡಿದವರು ಯಾರು? ಇಡೀ ಜಗತ್ತಿಗೆ ಗೊತ್ತಿದೆ ಸರ್, ಎಲ್ಲ ಮೀಡಿಯಾಗಳಲ್ಲಿ ಬರ್ತಿದೆ ಯಾರು ಅಪರಾಧ ಮಾಡಿದವರು. ಒಂದು ಕಾನೂನು ಪಾಲಿಸಬೇಕಾದವರು ಕಾನೂನನ್ನು ಉಲ್ಲಂಘನೆ ಮಾಡಿದ್ದಾರೆ, ದೂರು ಕೊಡಲಿಕ್ಕೆ ಹೋದವರ ಮೇಲೆ ದೌರ್ಜನ್ಯ ಮಾಡಿದ್ದಾರೆ. ಹೀಗಿದ್ರು ಇವರ ಮೇಲೆ ನಾಟ ಗ್ರೇಡಿನ ಅಡಿಯಲ್ಲಿ ಇದಾಗಿದೆ ಸರ್, ಚಲನವಲನ ಬಗ್ಗೆ ನಿಗಾ ಇಡಿಸಿದೆ. ಅಷ್ಟೇ ಅಲ್ಲ ಸರ್, ಕ್ರೈಮ್ ನಂಬರ್ 194/25 ತಾವು ಪರಿಗಣಿಸಿದರೆ ನನ್ನ ಕಕ್ಷಿಗಾರರು ದೂರುದಾರರಾಗಿದ್ದಾರೆ. ಆದರೂ ಆ ಅಕೌಂಟಿಗೆ ಸಂಬಂಧಪಟ್ಟ ಯಾವುದೇ ಪ್ರಕರಣ ಅಲ್ಲ. ಕೆನರಾ ಬ್ಯಾಂಕ್ ಕಾರ್ಕಳ ಬ್ರಾಂಚಲ್ಲಿ ಅವರ ಅಕೌಂಟ್ಗೆ ಸಂಬಂಧಪಟ್ಟ ಮಾಹಿತಿಯನ್ನು ಕೇಳಲಿಕ್ಕೆ ಅವರಿಗೆ ಏನಿತ್ತು ಹಕ್ಕು? ಹಣದ ವ್ಯವಹಾರಕ್ಕೆ ಸಂಬಂಧಪಟ್ಟ ಪ್ರಕರಣ ಆದರೆ ಅವರ ಅಕೌಂಟ್ ಖಾತೆ ಅಥವಾ ಏನು ಬೇಕೋ ಅದನ್ನು ಕೇಳಿ. ಏನಿಲ್ಲ ಸರ್, ಅವರ ಚಲನವಲನಗಳ ಬಗ್ಗೆ ಸರಿಯಾ ಈ ಪೊಲೀಸ್ ಅಧಿಕಾರಿಗೆ ಏನಿದೆ? ಅವ್ರೇನು ದೇಶದ ಏನಾದರೂ ದೊಡ್ಡ ಅಪರಾಧವನ್ನು ಮಾಡಿದಾರಾ, ಅಥವಾ ಟೆರರಿಸ್ಟಾ, ಅಥವಾ ಉಗ್ರಗಾಮಿಯ, ಅಥವಾ ನಕ್ಸಲೈಟ? ಅವರ ಚಲನವಲನಗಳ ಬಗ್ಗೆ ನಿಗಾ ಇಟ್ಟಿದ್ದಾರೆ. ಇದೇ ಪೊಲೀಸ್ನವರು ನಿಗಾ ಇಟ್ಟಿದ್ದಾರೆ. ನಾನು ಈಗಾಗಲೇ ಪೊಲೀಸ್ ಕಮಿಷನರ್ ಮತ್ತು ಗೃಹ ಇಲಾಖೆಗೆ ಮತ್ತು ಹೈಯರ್ ಪೊಲೀಸ್ ಅಧಿಕಾರಿಗಳಿಗೆ ನಾನು ಲಾಯರ್ ನೋಟಿಸ್ ಬಿಟ್ಟಿದ್ದೇನೆ ಸರ್. ತಕ್ಷಣವೇ ತಾವು ಅದನ್ನು ರದ್ದು ಮಾಡಬೇಕು. ಯಾಕಂದರೆ ಒಬ್ಬನ ಸಂವಿಧಾನ ಕೊಟ್ಟಂಥ ಮೂಲಭೂತ ಹಕ್ಕುಗಳಲ್ಲಿ ಒಂದಾಗಿರುವಂಥ ಅವರ ಫಂಡಮೆಂಟಲ್ ರೈಟ್ ಸರ್. ಅವರು ಎಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ, ಎಲ್ಲವನ್ನು ಇವರು ನಿಗಾ ಇಟ್ಟಿದ್ದಾರೆ. ಅದರ ಅವಶ್ಯಕತೆ ಏನಿತ್ತು? CIDಯಿಂದ ನ್ಯಾಯ ಸಿಗದಿದ್ದಲ್ಲಿ 100ಕ್ಕೆ 100 ನಾವು ನ್ಯಾಯಾಲಯದಲ್ಲಿ ನಾವು ಇದಕ್ಕೆ ಸಂಬಂಧಪಟ್ಟ ಪ್ರಕರಣ ದಾಖಲು ಮಾಡ್ತೇವೆ. ಅವನು ಒಂದು ಬೆದರಿಕೆ ಕೊಟ್ಟಿದ್ದಾನೆ, ಏನಂದ್ರೆ ನಾನು ನಿರ್ಭಯನನ್ನು ಹೇಗೆ ಆಚಾರ ಮಾಡಲಾಯಿತೋ ಅದೇ ರೀತಿ ನಿನ್ನನ್ನು ಹತ್ಯೆ ಮಾಡಿ ನಾನು ನಿನ್ನನ್ನು ಮುಗಿಸ್ತೇನೆ ಅಂತ ಬೆದರಿಕೆ ಕೊಟ್ಟಿದ್ದಾನೆ. ಅವನು ಆಗುವುದಾದ್ರೆ ಅವನು ಆ ರೀತಿ ಮಾಡಲಿ ಸರ್. ನಾನು ಇಷ್ಟೇ ಹೇಳೋದು, ಒಂದು ವೇಳೆ ಅವನು ಹೇಳಿದಾನಲ್ವಾ, ನಾನು ನಿರ್ಭಯನಾಗೆ ಸರಿಯೇ ನಿನ್ನನ್ನು ಆಚಾರ ಮಾಡ್ತೇನೆ ಅಂತ ಹೇಳಿದ್ದೆ, ನಾನು ಇವತ್ತು ಅವನಿಗೆ ಸವಾಲು ಕೊಡ್ತಾ ಇದ್ದೇನೆ. ಅವನು ಗಂಡಸೇ ಆಗಿದ್ರೆ ಆ ಅಧಿಕಾರಿ ನಿರ್ಭಯನ ಥರ ಇವನ ಆಚಾರ ಮಾಡಿ ಇರಲಿ. ಅವನಿಗೆ ಏನಂದ್ರೆ ಮೊನ್ನೆ ತಮಿಳುನಾಡಲ್ಲಿ ಏನಾಯಿತೋ 9 ಜನ ಪೊಲೀಸ್ನವರಿಗೆ ಮರಣದಂಡನೆ ನೀಡಲಾಯಿತು, ಅಂಥದ್ದೇ ಶಿಕ್ಷೆಯನ್ನು ನಾನು ಇವನಿಗೆ ವಿಧಿಸಲಿಕ್ಕೆ ಪಕ್ಕವಾಗಿ ನಾನು ರೆಡಿ ಇದ್ದೇನೆ ಸರ್. ಒಂದು ವೇಳೆ ನನ್ನ ಕಕ್ಷಿಗಾರರಿಗೆ ಇನ್ನು ಮುಂದೆ ಯಾವುದೇ ತೊಂದರೆ ಆದಲ್ಲಿ ಅದಕ್ಕೆ ಪೊಲೀಸ್ ಇಲಾಖೆ ಅದಕ್ಕೆ ನೇರವಾದಂಥ ಜವಾಬ್ದಾರಿ, ಮತ್ತು ಆ ಜವಾಬ್ದಾರಿಯನ್ನು ಪೊಲೀಸ್ ಇಲಾಖೆ ಓರಬೇಕು. ಮತ್ತು ಇನ್ನೊಂದು ನಾನು ಕೇಳ್ತಿರೋದು ಇಷ್ಟೇ, ಈಗಾಗಲೇ ಅವನಿಗೆ ನನ್ನ ಕಕ್ಷಿಗಾರಿಗೆ ಬೆದರಿಕೆ ಇದೆ ಸರ್. ಪೊಲೀಸ್ ಈ ಸಂದೇಶದಿಂದಲೇ ಬೆದರಿಕೆ ಇದೆ. ಈ ಬೆದರಿಕೆಗೆ ಸಂಬಂಧಪಟ್ಟಂತೆ ನಾವು ಕಾನೂನು ಪ್ರಕ್ರಿಯೆಯನ್ನು ನಡೆಸಿದ್ದೇವೆ. ಒಂದು ವೇಳೆ ಏನಾದರೂ ಜೀವ ಅಪಾಯದಲ್ಲಿ ಸರಿಯಾ ಅದಕ್ಕೆ ಪೊಲೀಸ್ ಇಲಾಖೆ ನೇರ ಜವಾಬ್ದಾರಿ ಆಗಿರ್ತದೆ. ಅದಕ್ಕಾಗಿ ಅವರಿಗೆ ಪ್ರೊಟೆಕ್ಷನ್ ಕೂಡ ಕೊಡಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತಿಲ್ಲದರೆ ನಾಳೆ ನಾವು ಪೊಲೀಸ್ ಇಲಾಖೆಗೆ ಮನವಿಯನ್ನು ನನ್ನ ಕಕ್ಷಿಗಾರರ ಮುಖಾಂತರ ನಾನು ಮನವಿ ಸಲ್ಲಿಸಲಿಕ್ಕಿದ್ದೇನೆ ಸರ್. ಈಗ ಮಂಗಳೂರು ಕಮಿಷನರ್ ಆಗಿರ್ತಕ್ಕಂಥ ಸುಧೀರ್ ರೆಡ್ಡಿ ಅವರಿಗೆ ಲೀಗಲ್ ನೋಟಿಸ್ ಅನ್ನು ಕೂಡ ಬಿಟ್ಟಿದ್ದಾರೆ, ಅದು ಏನು ಅಂತ ಸರ್? ಒಂದಂದ್ರೆ ನಾಟಾ ಗ್ರೇಡ್ನ ಅಡಿಯಲ್ಲಿ ಇವರನ್ನು ಯಾಕೆ ತರಲಾಯಿತು? ನಾಟಾ ಗ್ರೇಡನ್ನು ನಾವು ಅಪ್ಲೈ ಮಾಡುವುದು ದೇಶದ ದೊಡ್ಡ ದೊಡ್ಡ ಕ್ರಿಮಿನಲ್ಗೆ ಸಂಬಂಧಪಟ್ಟಂತೆ. ನಾಟಾ ಗ್ರೇಡಿನಲ್ಲಿ ತರುವಂಥ ಈ ನನ್ನ ಕಕ್ಷಿಗಾರದಿಯನ್ನು ತರುವಂಥ ಅಪರಾಧ ಏನು ಮಾಡಿದ್ದಾರೆ? ಏನು ಅಪರಾಧ ಇದೆ ಸರ್? ಏನಿಲ್ಲ. ಹೀಗಿರುವಾಗ ಅವರನ್ನು ನಾನು ಕೇಳಿದ್ದೇನೆ, ಇವರನ್ನು ನೀವು ತಾವು ಯಾವ ಕಾನೂನಿನ ಅಡಿಯಲ್ಲಿ ನಾಟಾ ಗ್ರೇಡ್ಗೆ ನೀವು ತಂದಿದ್ದೀರಿ? ನನಗೆ 15 ದಿವಸದ ಒಳಗಾಗಿ ನನಗೆ ನೀವು ಆನ್ಸರ್ ಕೊಡಬೇಕು ಸರಿಯಾ? ಅಷ್ಟೇ ಅಲ್ಲ, ಒಂದು ವೇಳೆ ಇದಕ್ಕೆ ನೀವು ವ್ಯತಿರಿಕ್ತವಾಗಿ ನಡೆದುಕೊಂಡಲ್ಲಿ ಕಾನೂನಿದೆ ಸರ್. ಪೊಲೀಸ್ ಇಲಾಖೆ ಎಲ್ಲ ಸರ್, ಕಾನೂನಿದೆ. ಈ ದೇಶದಲ್ಲಿ ಕಾನೂನು ಭದ್ರವಾಗಿದೆ, ಮಹಿಳೆಯರ ಪರವಾಗಿ ಈ ದೇಶದ ಕಾನೂನಿದೆ. ಆ ಕಾನೂನಿಗೆ ಒಂದು ವೇಳೆ ಯಾರೇ ಆಗಲಿ ಸರ್, ಕಾನೂನಿಗಿಂತ ದೊಡ್ಡವರು ಯಾರೂ ಅಲ್ಲ. ಒಂದು ವೇಳೆ ಇದಕ್ಕೆ ವ್ಯತಿರಿಕ್ತವಾಗಿ ನಡೆದುಕೊಂಡಲ್ಲಿ ಕಾನೂನು ಪ್ರಕಾರ ನಾನು ತಕ್ಕದಾದಂಥ ಉತ್ತರ ಕೊಡ್ತೇನೆ ಸರ್, ನೋ ಡೌಟ್. ವಿಡಿಯೋ ಸಾಕ್ಷಿ ಒಂದಷ್ಟು ಇದೆ ಅಂತ ಹೇಳಿದ್ರೆ, ಪೊಲೀಸ್ ಸ್ಟೇಷನ್ಗೆ ಹೋದಂಥ ಸಮಯದಲ್ಲಿ ಈ ಸಂತ್ರಸ್ತರು ಯಾರಿದ್ದಾರೆ ಅವರು ಪೊಲೀಸ್ ಸ್ಟೇಷನ್ಗೆ ಹೋದಂಥ ಸಮಯದಲ್ಲಿ ಒಂದಷ್ಟು ಹಿಂಸೆಯನ್ನು ಕೂಡ ಕೊಟ್ಟಿದ್ದಾರೆ, ಮತ್ತೆ ಹ್ಯಾರಾಸ್ಮೆಂಟ್ ಮಾಡಿದ್ದಾರೆ ಅನ್ನುವಂಥ ವಿಚಾರದಲ್ಲಿ. ಅದು ವಿಡಿಯೋ ಇವರು RTIಯಲ್ಲಿ ಕೇಳಿದಾಗ ಬರೀ ಆಡಿಯೋವನ್ನು ಮ್ಯೂಟ್ ಮಾಡಿ ಕೊಟ್ಟಿದ್ದಾರೆ, ವಿಡಿಯೋ ಕೊಟ್ಟಿದ್ದಾರೆ, ಆಡಿಯೋ ಇಲ್ಲ ಅದರಲ್ಲಿ. ಅದ್ರ ಬಗ್ಗೆ ಏನು ಹೇಳ್ತೀರಾ ಅಂತ ಸರ್? ಒಂದಂದ್ರೆ ಸುಪ್ರೀಂ ಕೋರ್ಟಿನ ಗೈಡ್ಲೈನ್ಸ್ ಇದೆ ಸರ್. ಮ್ಯಾಂಡೇಟರಿ ಆಗಿದೆ, ಡೈರೆಕ್ಷನ್ಸ್ ಇದೆ.
ಆಡಿಯೋ ಮತ್ತು ಈ ವಿಡಿಯೋ ಇರುವಂಥ CCTV ಕ್ಯಾಮರಾವನ್ನು ಲಗತ್ತಿಸಬೇಕು ಅಂತ ಇದೆ ಡೈರೆಕ್ಷನ್. ಒಂದು ವೇಳೆ ಅದು ಉಲ್ಲಂಘನೆ ಆದರೆ ಅದು ಕಂಟೆಂಪ್ಟ್ ಆಗುತ್ತೆ ಸರ್. ಇದೇನು ಮಕ್ಕಳಾಟಿಗೆ ಅಲ್ಲ, ಸರಿಯಾ? ಇನ್ನೊಂದು ವಿಷಯ ಏನಂದರೆ, ಮಾಹಿತಿ ಹಕ್ಕಲ್ಲಿ ಕೇಳಿದಂಥ ಸಂದರ್ಭ ಅದನ್ನು ಮ್ಯೂಟ್ ಮಾಡಿ ಕೊಡಲಾಯಿತು ಸರ್. ಯಾಕೆ ಮ್ಯೂಟ್ ಮಾಡಿ ಕೊಡಲಾಯಿತು? ಸರಿಯಾ? ನಾನು ಕೇಳ್ತಿರೋದು, ಉನ್ನತ ಅಧಿಕಾರಿಗಳಿದ್ದಾರೆ ಪೊಲೀಸ್ ಇಲಾಖೆಯಲ್ಲಿ, ಒಳ್ಳೆ ಅಧಿಕಾರಿಗಳಿದ್ದಾರೆ ಸರ್. ನಾನು ಕೂಡ ಪೊಲೀಸ್ ಇಲಾಖೆಯ ಪರವಾಗಿ ಒಂದು 5 ವರ್ಷ ನಾನು ಕೆಲಸ ಮಾಡಿದ್ದೇನೆ. ನನ್ನ ಮನವಿ ಇಷ್ಟೇ ಸರ್, ಒಬ್ಬ ಇಂಥ ತಪ್ಪು ಮಾಡಿದ್ದಾನ ಅಂತ ಹೇಳಿದರೆ ಇದು ಎಲ್ಲ ಪೊಲೀಸ್ ಇಲಾಖೆಯು ತಲೆ ತಗ್ಗಿಸುವಂಥ ಕೆಲಸ ಆಗಿದೆ. ಈಗ ನಾವು ನೋಡ್ತಾ ಇದ್ದೇವೆ, ಪ್ರತಿದಿನ ಮೀಡಿಯಾದಲ್ಲಿ ಇದರ ಬಗ್ಗೆ ಬರ್ತಾ ಇದೆ, ಇದರ ಬಗ್ಗೆ ಚರ್ಚೆ ಆಗ್ತಾ ಇದೆ. ನನ್ನ ಮನವಿ ಇಷ್ಟೇ, ತಪ್ಪಿದಸ್ತನಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಸರ್. ಆ CCTV ಕ್ಯಾಮರಾ ಏನಿದೆಯಾ ಅದ್ರಲ್ಲಿ ಏನಿದೆ ಸತ್ಯಾಂಶ ಗೊತ್ತಾಗಲಿ. ನನ್ನ ಕಕ್ಷಿಗಾರು ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗಲಿ, ನನಗೇನು ಬೇಜಾರಿಲ್ಲ. ಅದನ್ನು ಮ್ಯೂಟ್ ಮಾಡಿ ಕೊಡುವಂಥ ಉದ್ದೇಶ ಏನು ಸರ್? ಸಾಕ್ಷಿ ನಾಶದ ಅಡಿಯಲ್ಲಿ ನಾಳೆ ಅದಕ್ಕೂ ಕೂಡ ಅದು ಬೆಲೆ ತೀರಬೇಕಾಗತ್ತೆ. ನಾನು ಕೇಳ್ತಿರೋದು ಇಷ್ಟೇ, ಈ ಮೂಡುಬಿದ್ರೆಯ ಠಾಣೆಯಲ್ಲಿ ಹಾಕಿರುವಂಥ CCTVಯನ್ನು ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳು ಅದನ್ನು ತನಿಖೆಗಾಗಿ ಅದರ ಭದ್ರತೆಯನ್ನು ಕಾಪಾಡಿಕೊಳ್ಬೇಕು. ಒಂದು ವೇಳೆ ಅದರಲ್ಲಿ ಯಾವುದಾದ್ರೂ ವಿಡಿಯೋಗಳು ಅಥವಾ ಆಡಿಯೋಗಳು ಸರಿ ಯಾವುದಾದ್ರು ನಾಶ ಆದಲ್ಲಿ ಅದಕ್ಕೆ ತಕ್ಕದಾದಂಥ ಬೆಲೆಯನ್ನು ಕೋರ್ಟ್ ಮುಖಾಂತರ ನಾವು ಏನು ಉತ್ತರ ಕೊಡಬೇಕು ಅದಕ್ಕೆ ಉತ್ತರ ಕೊಡ್ತೇವೆ ಸರ್. ಈಗ ಒಂದಷ್ಟು ವಿಡಿಯೋ ಕೂಡ ವೈರಲ್ ಆಗಿರುವಂಥದ್ದು ಏನು ಅಂತ ಹೇಳಿದ್ರೆ, ಪೊಲೀಸ್ ಯೂನಿಫಾರ್ಮ್ ಅಲ್ಲಿ ಯಾರ್ದೋ ಮನೆಗೆ ಹೋಗಿ ಕಿಚನ್ ಅಲ್ಲಿ ಡ್ಯಾನ್ಸ್ ಮಾಡಿರುವಂಥದ್ದು ಅಂತೇಳಿ. ಇದಕ್ಕೆ ಸಂಬಂಧಪಟ್ಟಾಗೆ ಯಾವುದೇ ಸುಮೋಟೋ ಕೇಸ್ ಕೂಡ ದಾಖಲಾಗೋದಿಲ್ಲ. ಅದಲ್ಲದೆ ಯಾರೋ ಒಬ್ಬರ ಗೇಟನ್ನು ಹಾರಿ ಕಾರಿಗೆ ಕಾಲಲ್ಲಿ ಒದ್ದು ಒಳಗೋಗುವಂಥದ್ದು ಕೂಡ ದೃಶ್ಯ ನೇರವಾಗಿ CCTV ಫುಟೇಜ್ ಅಲ್ಲಿ ರೆಕಾರ್ಡ್ ಆಗಿದೆ. ಸೊ ಹೀಗಿರ್ಬೇಕಾದ್ರೆ ಇಷ್ಟೆಲ್ಲ ಇದ್ದೂ ಸುಮೋಟೋ ಕೇಸ್ ದಾಖಲಾಗೋದಿಲ್ಲ ಅಂತೇಳಿ ಸರ್. ಏನಾಗಿದೆ, ನಾನು ಆಗಲೇ ಹೇಳಿದ್ದೇನೆ, ಬೇಲಿಯೇ ಎದ್ದು ಹೊಲ ಮೇಯ್ತಾ ಇದೆ. ಈಗಾಗಲೇ ಆತನ ವಿರುದ್ಧ ಹಲವಾರು ಗಂಭೀರ ಆರೋಪಗಳಿದೆ, ಪ್ರಕರಣಗಳು ದಾಖಲಾಗಿದೆ ಮಹಿಳೆಯರಿಗೆ ಸಂಬಂಧಪಟ್ಟಂತೆ. ಯಾಕಂದರೆ ಒಬ್ಬ ಅಧಿಕಾರಿ ಯಾರದೋ ಮನೆಗೆ ಹೋಗಿ ಸರಿ ಕಿಚನಲ್ಲಿ ಯೂನಿಫಾರ್ಮಲ್ಲಿ ಡ್ಯಾನ್ಸ್ ಮಾಡ್ತಿದ್ದಾನಂತ ಹೇಳಿದರೆ ನಾವು ಏನು ಮಾಡಬೇಕು? ಪೊಲೀಸ್ ಇಲಾಖೆ ಇವತ್ತಿನವರೆಗೆ ಈಗ ಸಸ್ಪೆಂಡ್ ಆಗಿದೆ, ಆ ವಿಷಯ ಬೇರೆ. ಅವನ ಮೇಲೆ ಈಗಾಗಲೇ ಕ್ರಮ ತೆಗೆದುಕೊಳ್ಬೇಕಿತ್ತು. ಆ ವಿಡಿಯೋ ವೈರಲ್ ಆದಾಗಲೇ ಕ್ರಮ ತೆಗೆದುಕೊಳ್ಬೇಕಿತ್ತು ಸರ್, ಮಾಡಲಿಲ್ಲ. ಸಂಬಂಧಪಟ್ಟ ಅಧಿಕಾರಿಯ ಪಾಪದ ಕೊಡ ತುಂಬಿದೆ, ಅದಕ್ಕೆ ತಕ್ಕದಾದಂಥ ಬೆಲೆ ಅವನು ತೆರಬೇಕಾಗುತ್ತೆ ಸರ್, ಅದರಲ್ಲಿ ಅನುಮಾನ ಬೇಡ. ಯಾಕಂದರೆ ಯಾರು ಕೂಡ ಸರ್, ಪ್ರತಿಯೊಬ್ಬರಿಗೂ ನಮಗೂ ಮನೆಯಲ್ಲಿ ಮಕ್ಕಳಿದ್ದಾರೆ. ಯಾಕಂದರೆ ಒಂದು ಠಾಣೆಗೆ ಒಂದು ಮಹಿಳೆ ಹೋಗಬೇಕಾದ್ರೆ ಅದಕ್ಕೆ ಅವಳು ಆಲ್ರೆಡಿ ಅದಕ್ಕೆ ನೊಂದಿರ್ತಾಳೆ ಅಲ್ವಾ? ಸುಮ್ಮನೆ ಯಾರಾದರೂ ಠಾಣೆಗೆ ಹೋಗಲ್ಲ ಸರ್. ದೂರು ಕೊಡಲಿಕ್ಕೆ ಬಂದಂಥ ಠಾಣೆಗೆ ಬಂದಂಥ ಮಹಿಳೆಯ ವಿರುದ್ಧನೇ ಇವರು ಪ್ರಕರಣ ದಾಖಲು ಮಾಡ್ತಾರೆ. ಅಪ್ರಾಪ್ತ ವಯಸ್ಸಿನ ಹುಡುಗನ ಮೇಲೆ ದೌರ್ಜನ್ಯ ಮಾಡ್ತಾರೆ. ಆದರೆ ಇವತ್ತು ಪೊಲೀಸ್ ಇಲಾಖೆ ಅದನ್ನೆಲ್ಲ ನೋಡಿ ಸುಮ್ಮನೆ ಕೂತ್ಕೊಂಡಿದೆ ಸರ್. ಇದು ಬೇಸರ ತಂದಿದೆ. ಸರ್ಕಾರಕ್ಕೆ ಏನು ಹೇಳ್ತೀರಾ ಅಂತ? ಸರ್ ಏನಿಲ್ಲ ಸರ್, ಈಗಾಗಲೇ ಆತ ಸಸ್ಪೆಂಡ್ ಆಗಿದ್ದಾನೆ. ಮುಂದಿನ ದಿನದಲ್ಲಿ ಈ CID ಮೇಲೆ ನಮಗೆ ತುಂಬ ಗೌರವ ಇದೆ. ಮತ್ತೆ ಇದರ ಬಗ್ಗೆ ನಿಷ್ಪಕ್ಷಪಾತವಾದಂಥ ತನಿಖೆ ಮಾಡಬೇಕು. ಮತ್ತೆ ಯಾರೇ ಆಗಲಿ ಸರ್, ತಪ್ಪಿದಸ್ತ ಅಂತ ಕಂಡು ಬಂದರೆ ಕಠಿಣವಾದಂಥ ಶಿಕ್ಷೆ ಆಗಬೇಕು ಸರ್. ಕಾನೂನಿನ ಅಡಿಯಲ್ಲಿ ಇದು ಬೇರೆ ಅಧಿಕಾರಿಗಳಿಗೆ ಇದು ಪಾಠ ಆಗಬೇಕು ಅಷ್ಟೇ. ನನ್ನ ಬೇರೆ ಏನಿಲ್ಲ. ಒಂದು ವಿಷಯ ಸತ್ಯ, ನನ್ನ ಕಕ್ಷಿಗಾರಿಗೆ ಅವರು ಬಂದಿದ್ದಾರೆ, ಅವರಿಗೆ ಅನ್ಯಾಯ ಆಗಲಿಕ್ಕೆ ನಾನಂತೂ ಬಿಡುವುದಿಲ್ಲ. ಪಕ್ಕದಾದಂಥ ಹೋರಾಟ ನಾನು ಕೊಡ್ತೇನೆ, ಅದರಲ್ಲಿ ಅನುಮಾನ ಬೇಡ ಸರ್. ಎಸ್. ಸೊ ಇದಿಷ್ಟು ವಿಜಯ್ ವಾಸು ಪೂಜಾರಿ ಅವರು ಕೂಡ ಮಾತಾಡಿರುವಂತಹ ಮಾತು. ಅಂತ ಹೇಳಿದ್ರೆ, ನಾನು ತುಂಬಾ ದಿನಗಳಿಂದ ಕೂಡ ವಿಜಯ್ ವಾಸು ಪೂಜಾರಿಯನ್ನು ಅಬ್ಸರ್ವ್ ಮಾಡ್ತಾ ಇದ್ದೆ. ಒಂದಷ್ಟು ಇದಕ್ಕಿಂತ ಮುಂಚೆನೂ ಕೂಡ ನಾನು ಅವರ ಹೆಸರನ್ನು ಕೂಡ ಕೇಳಿದ್ದೆ. ಅವರು ಬರೀ ಅಡ್ವೊಕೇಟ್ ಅಲ್ಲ, ಒನ್ ಟೈಪ್ ಆಫ್ ಹೋರಾಟಗಾರರು ಅಂತೇಳಿ. ಯಾವುದೇ ಒಂದು ವಿಚಾರವನ್ನ ಇಟ್ಕೊಂಡ್ರೆ ಅವರು ಅದಕ್ಕೆ ನ್ಯಾಯ ತೆಗೆಸೇ ಕೊಡ್ತಾರೆ. ಅಥವಾ ಯಾರಾದ್ರೂ ತಪ್ಪು ಮಾಡಿದ್ರೆ ಅವರ ವಿರುದ್ಧ ಅಧಿಕಾರಿಯೇ ಆಗಿರ್ಲಿ, ಪೊಲೀಸರುಗಳೇ ಆಗಿರ್ಲಿ, ಯಾರೇ ಆಗ್ಲಿ ಖಂಡಿತವಾಗ್ಲೂ ಬಿಡೋದಿಲ್ಲ, ತಾರ್ಕಿಕ ಅಂತ್ಯ ಕೊಟ್ಟೇ ಕೊಡ್ತಾರೆ ಅಂತೇಳಿ. ಸೊ ಈ ಪ್ರಕರಣದಲ್ಲಿ ಸಂತ್ರಸ್ತರು ಇವರ ಜೊತೆಗೆ ಬಂದಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ನುವಂತ ಭರವಸೆ ಇದೆ. ಕಾದು ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ.